ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಅಭ್ರಮಂ ಭಂಗರಹಿತಮಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ದುರ್ವಾದಿಧ್ವಾಂತರವಜೆ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ. ಶ್ರೀ ವಿಷ್ಣುತೀರ್ಥ ಗುರುಭ್ಯೋ ನಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಅವಧೂತ ಶಿರೋಮಣಿಗಳಾದಂತಹ ವಿಷ್ಣುತೀರ್ಥ ಶ್ರೀಪಾದಂಗಳವರ ಆರಾಧನಾ ಪರ್ವಕಾಲದಲ್ಲಿ ಅವರು ನಮಗೆ ಕೊಟ್ಟಿರುವಂತಹ ಬಹಳ ಮುಖ್ಯವಾದಂತಹ ಉಪದೇಶಗಳು. ಭಾಗವತ ಕಲಿಯುಗದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ತಾನು ಪ್ರತಿನಿತ್ಯದಲ್ಲಿ ಭಾಗವತ ರತನಾಗಬೇಕು ಅಂತ, ಹಾಗಾಗಿ ವೇದವ್ಯಾಸ ದೇವರು ಬಹಳ ಕರುಣೆಯಿಂದ ಭಾಗವತವನ್ನು ಕೊಟ್ಟಿದ್ದು. ಆದರೆ ಭಾಗವತ ಬಹಳ ವಿಸ್ತಾರ ಆಗುತ್ತೆ. ಸುಮಾರು 12,000 ಶ್ಲೋಕಗಳನ್ನು, ಅದರ ನಿಜವಾದ ಅರ್ಥವನ್ನು ಅದನ್ನೆಲ್ಲ ನಾವು ಅನುಸಂಧಾನ ಮಾಡೋದು ಕಷ್ಟ ಆಗತ್ತೆ ಅಂತಾದಾಗ ನಮ್ಮಂಥವರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು 30 ಪ್ರಕರಣಗಳಲ್ಲಿ ಭಾಗವತ ಸಾರೋದ್ಧಾರವನ್ನು ಕೊಟ್ಟಂಥವರು ಮಹಾನುಭಾವರು. ಅವರ ಉದ್ದೇಶ ಬಹಳ ಸ್ಪಷ್ಟವಾಗಿ ಬಹಳ ಚೆನ್ನಾಗಿದೆ. ಯಾರು ಭಾಗವತವನ್ನ ಅಧ್ಯಯನ ಮಾಡಬೇಕು ಅಂತ ಮನಸ್ಸು ಮಾಡಿದರೆ ಪ್ರತಿನಿತ್ಯದಲ್ಲಿ ಒಂದೊಂದು ಪ್ರಕರಣಗಳನ್ನ ಚಿಂತನೆ ಮಾಡ್ತಾ ಹೋದ್ರೆ 1 ತಿಂಗಳಲ್ಲಿ 30 ಪ್ರಕರಣಗಳನ್ನ ಮುಗಿಸ್ತಾರೆ ಅಂತ ಅವರ ಅಭಿಪ್ರಾಯ. ನಮಗೆ ಹಾಗಾಗೋಲ್ಲ. ಒಂದೊಂದು ಪ್ರಕರಣದಲ್ಲಿ 10, 15, 20, 25 ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಒಂದೊಂದು ಪ್ರಕರಣದಲ್ಲಿ ಶ್ಲೋಕಗಳನ್ನು ಕೊಟ್ಟಿದ್ದಾರೆ. ನಾವು ನಮಗಿರುವಂತಹ ಪ್ರತಿನಿತ್ಯದ ಜೀವನದ ಶೈಲಿಯಲ್ಲಿ ನಮ್ಮ ಉದ್ದೇಶಗಳು ಅದು ಒಬ್ಬೊಬ್ಬ ವ್ಯಕ್ತಿಗೂ ಅದು ಭಿನ್ನ ಭಿನ್ನ. ಒಬ್ಬರಿಗೆ ದುಡ್ಡು ಸಂಪಾದನೆ ಮಾಡಬೇಕು ಅಂತ, ಮತ್ತೊಬ್ಬರಿಗೆ ಮನೆಯ ಜವಾಬ್ದಾರಿ, ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿಗಳನ್ನ ತಲೆಯಲ್ಲಿ ನಾವೇ ಇಟ್ಕೊಂಡು ಮುಖ್ಯವಾಗಿ ಮಾಡಬೇಕಾದ ಜವಾಬ್ದಾರಿಯನ್ನು ಮರ್ತಿರೋದ್ರಿಂದ ಒಂದು ದಿನದಲ್ಲಿ 1 ಪ್ರಕರಣವನ್ನು ನೋಡೋದು ನಮ್ಮಿಂದ ಕಷ್ಟ ಆಗುತ್ತೆ. ಹಾಗಾಗಿ 30 ಪ್ರಕರಣಗಳನ್ನು ಕೊಟ್ಟರೂ ನಮಗದು ಚಿಂತನೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಅಂದಾಗ ಇನ್ನೊಂದು ಉಪಾಯವನ್ನು ಅವರೇ ಮಾಡಿಕೊಟ್ರು. ಅದೇ ಭಾಗವತ ಸಾರೋದ್ಧಾರದಲ್ಲಿ 365 ಶ್ಲೋಕಗಳನ್ನು ಸಂಗ್ರಹ ಮಾಡಿದ್ರು. ಅವರ ಉದ್ದೇಶ ಇನ್ನೂ ಮುಂದಕ್ಕೆ ಹೋಯಿತು. ಯಾಕೆಂದ್ರೆ ಅವರಿಗೆ ಗೊತ್ತು ಒಂದೊಂದು ಪ್ರಕರಣದ ಅಧ್ಯಯನ ಮಾಡೋಲ್ಲ, ಹಾಗಾದ್ರೆ ದಿನಕ್ಕೊಂದು ಶ್ಲೋಕ ನೋಡ್ಲಿ ಸಾಕು ಅಂತ ಅವರ ಅಭಿಪ್ರಾಯ ಪಟ್ಟರು. 365 ಶ್ಲೋಕಗಳು ಮಾಡಿದಾಗ ದಿನಕ್ಕೆ ಒಂದೇ ಒಂದು ಶ್ಲೋಕ ಅಲ್ಲ, ನಾವು ಇದಕ್ಕೂ ಕಾರಣ ಕೊಡ್ತೀವಿ ಅಂದ್ರೆ ಅದಕ್ಕೆ ಅವ್ರು ಹೇಳಿದ್ರು, ನಿಮಗೆ ಬೇರೆ ಏನೂ ಉಪಾಯ ಇಲ್ಲ ಅಂತ. ಇದೇ ಕೊನೆಯ ಉಪಾಯ. ಭಾಗವತವನ್ನ ಜೀವನದ ಉಸಿರಾಗಿಸ್ಕೊಳ್ಬೇಕು, ಅದನ್ನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೆಲ್ಲ ನಮ್ಮಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಅವರೇ ನಮಗಾಗಿ ಬಹಳ ಕಮ್ಮಿ ಮಾಡಿ 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 ಕೊನೆಗೆ ದಿನಕ್ಕೆ 1 ಶ್ಲೋಕದ ಚಿಂತನೆಯನ್ನ ಅವಶ್ಯವಾಗಿ ಮಾಡಲೇಬೇಕು. ಇದನ್ನು ಬಿಡ್ತೀನಿ ಅನ್ನೋರ್ಗೆ ಅವಕಾಶವೇ ಇಲ್ಲ. ಇದನ್ನು ಬಿಡ್ತೀನಿ ಅನ್ನೋರ ಬಗ್ಗೆ ಅವ್ರು ಮಾತಾಡೋಲ್ಲ. ಯಾರು ಸಾಧ್ಯವೇ ಇಲ್ಲಪ್ಪ ಒಂದು ದಿನದಲ್ಲಿ 1 ಶ್ಲೋಕ ನೋಡ್ಬೋದು ಅಂತ ಯಾರಿಗೆ ಆಸಕ್ತಿ ಇದೆ ಅಂಥವರಿಗೆ ಮುಖ್ಯವಾಗಿ ಒಂದೊಂದು ಶ್ಲೋಕದಂತೆ 365 ಶ್ಲೋಕವನ್ನು ಕೊಟ್ಟಂತಹ ಮಹಾನುಭಾವರು ವಿಷ್ಣುತೀರ್ಥರು. ನಮ್ಮನ್ನೇ ಅವರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ವಾಸ್ತವಿಕವಾಗಿ ಹೇಗಿರ್ಬೇಕು ಅಂದ್ರೆ, ನಾವು ಗುರುಗಳನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅವರ ಮನಸ್ಸಿಗೆ ಯಾವ ರೀತಿಯಲ್ಲಿ ಸಂತೋಷ ಆಗುತ್ತೋ ಆ ರೀತಿಯಲ್ಲಿ ಭಗವಂತನ ಸೇವೆಯನ್ನು ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ. ಆದರೆ ಇಲ್ಲಿ ಸ್ವಲ್ಪ ಉಲ್ಟಾ ಆಗೋಗಿದೆ. ಅವರೇ ನಮ್ಮಂತಹ ಸಾಮಾನ್ಯರ ಮನಸ್ಸನ್ನ ಅರ್ಥ ಮಾಡಿಕೊಂಡು ಅವರೇ ನಮಗಾಗಿ ದಿವಸಕ್ಕೊಂದೊಂದು ಶ್ಲೋಕ ಅಂತ ಕೊಟ್ಟಿದ್ದಾರೆ. ಇದು ಸಹಜ. ಇದು ದೊಡ್ಡವರು ಯಾರು ಇರ್ತಾರೆ, ತಾಯಿ ಹೃದಯ ಯಾರಿಗಿರುತ್ತೆ ಅಂಥವರಿಗೆ ಮಕ್ಕಳ ಮೇಲೆ ಕರುಣೆ. ಅವ್ರು ಏನು ಮಾಡ್ತಾರೆ, ಮಗು ಪ್ರತಿನಿತ್ಯದಲ್ಲಿ ತಪ್ಪು ಮಾಡಿದ್ರು
ಮಗುವನ್ನ ಮುದ್ದು ಮಾಡೋದು ಬಿಡೋದಿಲ್ಲ, ಮಗುವಿನ ಮೇಲೆ ಅಭಿಮಾನವನ್ನ ತಾಯಿ ಎಂದಿಗೂ ಕಮ್ಮಿ ಮಾಡೋಲ್ಲ. ಹಾಗೆ ತಾಯಿಯ ಸ್ಥಾನದಲ್ಲಿ ನಿಂತು ನಮ್ಮ ಮೇಲೆ ಅತಿಯಾದ ಪ್ರೀತಿಯಿಂದ ಪ್ರತಿದಿನಕ್ಕೆ ಒಂದೊಂದು ಶ್ಲೋಕ ಓದಲೇಬೇಕಪ್ಪ ಅಂತ ಪ್ರೀತಿಯಿಂದ ಹೇಳ್ತಾ ಇದ್ದಾರೆ ಅವರು ನಮಗೆ ಆದೇಶ ಮಾಡಬಹುದು, ಆದೇಶ ಮಾಡಿ ಇಲ್ಲ ಮಾಡ್ಲೇಬೇಕು ನೀವು ಅಂತ ಹಾಗೂ ಒತ್ತಾಯ ಮಾಡ್ತಾರೆ. ಅದರ ಜೊತೆಗೆ ಒಂದು ಶ್ಲೋಕ ಆದ್ರೂ ಓದಿ, ಇದನ್ನ ಬಿಡಬೇಡಿ. 365 ದಿನ ಇವತ್ತು ನಾನು ನನ್ನ ಹುಟ್ಟಿದ ಹಬ್ಬ ಅಂತ ಆದ್ರೆ ಯಾರೋ ಒಬ್ರು ಜೂನು, ಯಾರೋ ಒಬ್ರು ಮೇ, ಡಿಸೆಂಬರ್, ಒಂದೊಂದು ತಿಂಗಳಲ್ಲಿ ಒಬ್ಬೊಬ್ರು ಹುಟ್ಟಿರ್ತಾರೆ. ಅವರ ಜನ್ಮ ದಿನಾಚರಣೆಯನ್ನ ಬಹಳ ವಿಶಿಷ್ಟವಾದ ಕ್ರಮದಲ್ಲಿ ಆಚರಣೆ ಮಾಡಿಕೊಳ್ಬಹುದು. ಅವರ ಜನ್ಮ ದಿನಾಚರಣೆಗೆ ಭಾಗವತ ಸಾರೋದ್ಧಾರದ ಒಂದು ಶ್ಲೋಕ ನಾನಿವತ್ತು ಪ್ರಾರಂಭ ಮಾಡ್ತೇನೆ. ಮುಂದಿನ ನನ್ನ ಜನ್ಮ ದಿನಾಚರಣೆ ಅಷ್ಟೊತ್ತಿಗೆ ಭಾಗವತ ಸಾರೋದ್ಧಾರ ಪೂರ್ತಿಯಾಗಿ ಪಾರಾಯಣ ಆಗಿರುತ್ತೆ. ಎಷ್ಟು ಅದ್ಭುತವಾಗಿ ಹುಟ್ಟಿದಬ್ಬದ ಆಚರಣೆಯನ್ನ ನಮಗೆ ಹಾಕೊಟ್ಟವರು ಗುರುಗಳು. ಅಂಥವರು ಭಾಗವತ ಸಾರೋದ್ಧಾರದಲ್ಲಿ ಒಬ್ಬ ವ್ಯಕ್ತಿ ಬಹಳ ಮುಖ್ಯವಾಗಿ ಅವನಿಗೆ ಬೇಕಾಗಿರೋದು ಏನು ಅಂತ ಅದನ್ನ ನಿರೂಪಣೆ ಮಾಡ್ತಾ ಒಂದು ಸಂಗ್ರಹ, ಭಾಗವತದ ಒಂದು ಸಂಗ್ರಹವನ್ನು ಅವರು ತೋರಿಸಿಕೊಡ್ತಾರೆ. ಶುದ್ಧಿರಂದ್ರನಾಂ ನತು ತತೇಡ್ಯ ದುರಾಶಯಾನಾಂ ವಿದ್ಯಾಶ್ರುತಾಧ್ಯಯನ ದಾನ ತಪಕ್ರಿಯಾಭಿಹಿ ಸತ್ವಾತ್ಮನಾಂ ವೃಷಭತೆ ಯಶಸಿ ಪ್ರವೃತ್ತಃ ಸಚ್ಶ್ರದ್ಧಯ ಶ್ರವಣ ಸಂಭೃತಯ ಯಥಾ ಸ್ಯಾತ್. ಇದು ಭಾಗವತದ ಒಂದು ಶ್ಲೋಕ. ಅದರ ಅಭಿಪ್ರಾಯ, ಒಬ್ಬ ವ್ಯಕ್ತಿಗೆ ಮುಖ್ಯವಾಗಿ ಏನು ಬೇಕು, ಯಾವುದು ಒಬ್ಬ ವ್ಯಕ್ತಿಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಯಾವುದು. ಅದಕ್ಕೆ ವಿಷ್ಣು ತೀರ್ಥರು ಈ ಶ್ಲೋಕಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾ ಬೇಕಾದಷ್ಟು ಪ್ರಶ್ನೆಗಳನ್ನು ಅವರೇ ಮಾಡಿಕೊಳ್ತಾರೆ. ಯಾವುದನ್ನು ಮುಖ್ಯ, ಧನ ಸಂಪಾದನೆ ಮಾಡೋದು ಮುಖ್ಯನಾ, ಅಥವಾ ಕುಟುಂಬ ಪೋಷಣೆ ಮಾಡೋದು ಮುಖ್ಯನಾ, ಅಥವಾ ನಾನು ದೇವರ ಪೂಜೆ ಮಾಡೋದು ಮುಖ್ಯನಾ, ಸಂಧ್ಯಾ ವಂದನೆ ಮಾಡೋದು ಮುಖ್ಯನಾ, ತೀರ್ಥಯಾತ್ರೆಗೆ ಹೋಗೋದು ಮುಖ್ಯನಾ, ಅಥವಾ ನಾನು ಧ್ಯಾನ ಮಾಡೋದು ಮುಖ್ಯನಾ. ಈ ತರ ಈ ಶ್ಲೋಕಕ್ಕೆ ಅನೇಕ ಪ್ರಶ್ನೆಗಳನ್ನ ವ್ಯಾಖ್ಯಾನದಲ್ಲಿ ಪೂಜ್ಯ ಶ್ರೀಪಾದಂಗಳವರು ಅನೇಕ ವ್ಯಾಖ್ಯಾನಗಳನ್ನು ಮಾಡಿಕೊಂಡು ಕೊನೆಗೆ ಅವರೇ ಒಂದು ಉತ್ತರ ಕೊಡ್ತಾರೆ. ಬಹಳ ಮುಖ್ಯವಾದದ್ದು ಯಾವುದು ಅಂದ್ರೆ, ಈ ಭಾಗವತದ ಶ್ಲೋಕ ತಿಳಿಸುವ ಹಾಗೆ, ಅನೇನ ಅತ್ಯಂತಂ ಮನಃಶುದ್ಧಿ ಶ್ರದ್ಧಾಪೂರ್ವಕ ಶ್ರವಣಾದಿಜನ್ಯ ಭಕ್ತ್ಯೈವ ನತು ತೀರ್ಥಯಾತ್ರಾದಿನ ಇತಿ ಶ್ರವಣಾದಿಕಮೇವ ತದುಪಾಯ ಅಂತ ಅವರ ಆ ವ್ಯಾಖ್ಯಾನದಲ್ಲಿ ಒಂದು ಮಾತು ಹೇಳ್ತಾರೆ. ನಾವು ಸಾವಿರಾರು ಪ್ರಶ್ನೆಗಳನ್ನು ಮಾಡ್ಕೊಳ್ಬಹುದು, ನಮ್ಗೆ ಯಾವುದು ಮುಖ್ಯ, ಯಾವುದು ಮುಖ್ಯ, ಯಾವುದು ಮುಖ್ಯ. ನಾನು ತೀರ್ಥಯಾತ್ರೆಗೆ ಹೋಗಿ ಬಂದಿದ್ದೀನಲ್ಲ, ಹಾಗಾದ್ರೆ ನನಗೆ ಬೇಕಾದಷ್ಟು ಪುಣ್ಯ ಬಂದಿದೆ ಅಂದ್ರೆ ಅವರು ಹೇಳ್ತಾರೆ, ತೀರ್ಥಯಾತ್ರೆಗಳನ್ನು ಮಾಡಿದ್ರಿಂದಾಗಿ ಪುಣ್ಯ ಬಂದಿದೆ ಅಂತ ತಿಳ್ಕೊಳ್ಬೇಡಿ. ತೀರ್ಥಯಾತ್ರೆಗಳಿಗೆ ಹೋದಾಗ ಪುಣ್ಯ ಬರ್ಲಿಲ್ವಾ, ಹಾಗಾದ್ರೆ ತೀರ್ಥಯಾತ್ರೆಗೆ ಹೋಗಿದ್ದೇ ವ್ಯರ್ಥನ, ಆ ಅಭಿಪ್ರಾಯದಲ್ಲಿ ಅವರು ಹೇಳೋಲ್ಲ. ತೀರ್ಥಯಾತ್ರೆಗಳಿಗೆ ಹೋದಾಗ ಅದನ್ನ ಸಾಮಾನ್ಯವಾಗಿ ಲೌಕಿಕರೆಲ್ಲ ಚಿಂತನೆ ಮಾಡುವ ಹಾಗೆ, ಇದು ನಾನೊಂದು ಟ್ರಿಪ್ಪು, ಇವತ್ತು ಭಾನುವಾರ ನನಗೆ ರಜೆ ಸಿಕ್ಕಿದೆ, ನಾನು ಬಂದಿದ್ದೀನಿ ಎನ್ನುವ ದೃಷ್ಟಿಯಲ್ಲಿ ಬಂದ್ರೆ ಆ ತೀರ್ಥಯಾತ್ರೆಗೆ ಪ್ರಯೋಜನ ಇಲ್ಲ. ಹಾಗಾದ್ರೆ ಬಹಳ ಮುಖ್ಯವಾಗಿ ತೀರ್ಥಯಾತ್ರೆಗೆ ಬಂದಾಗಲೂ ಪ್ರತಿನಿತ್ಯದಲ್ಲೂ ನಮಗೆ ಬಹಳ ಮುಖ್ಯವಾದದ್ದು ಶ್ರವಣ ಅಂತ ಅವರು ಹೇಳ್ತಾರೆ. ಶ್ರವಣವೇ ಮುಖ್ಯ, ಇದನ್ನು ಬಿಟ್ಟರೆ ನಮಗೆ ಬೇರೆ ಯಾವುದೂ ಇಲ್ಲ. ಅದನ್ನ ಕೃಷ್ಣ ಗೀತೆಯಲ್ಲಿ ಹೇಳುವಾಗ ಒಂದು ಮಾತು ಹೇಳ್ತಾನೆ, ತದ್ಬುದ್ಧಯ ತದಾತ್ಮಾನಃ ತನ್ನಿಷ್ಠಾಃ ತತ್ಪರಾಯಣಾಃ. ಇದೆಲ್ಲ ಯೋಗಿಗಳಾದವರು, ಅವಧೂತರಾದವರು ಅವರ ಜೀವನದಲ್ಲಿ ಈ ರೀತಿಯಲ್ಲಿ ತಮ್ಮ ಜೀವನ ಮಾಡ್ತಿರ್ತಾರೆ. ಯಾವ ತರ? ತದ್ಬುದ್ಧಯ ತದಾತ್ಮಾನಃ ತನ್ನಿಷ್ಠಾಃ. ಅದಕ್ಕೆ ರಾಯರು ವ್ಯಾಖ್ಯಾನವನ್ನು ಮಾಡ್ತಾ ತನ್ನಿಷ್ಠಾಃ ಅಂದ್ರೆ ಅದಕ್ಕೆ ಚಾಂಚಲ್ಯ ಇಲ್ಲದೆ ಇರುವರು ಅಂತ ಅರ್ಥ ಬರೀತಾರೆ. ಅದಕ್ಕೆ ನಮಗೆ ಬಹಳ ದೊಡ್ಡ ಉದಾಹರಣೆ, ನಾವೆಲ್ಲ ಅವರ ಸನ್ನಿಧಾನದಲ್ಲೇ ಇದ್ದೀವಿ. ಅವರ ಜೀವನದಲ್ಲಿ ಎಂದಿಗೂ ಚಾಂಚಲ್ಯ ಬರಲೇ ಇಲ್ಲ. ಅಂದ್ರೆ ನಮಗೆ ಆರಾಧನೆಯ ಸಂದರ್ಭದಲ್ಲಿ ಗುರುಗಳು ನೆನಪಾಗ್ತಾರೆ, ಪೂಜೆಯ ಸಂದರ್ಭದಲ್ಲಿ ದೇವರು ನೆನಪಾಗ್ತಾರೆ. ನಮ್ಮ ಟೈಮ್ ಟೇಬಲ್ ಅಲ್ಲಿ ಯಾವಾಗ ಪೂಜೆ ಇದೆಯೋ, ಯಾವಾಗ ಸಂಧ್ಯಾ ವಂದನೆ ಇದೆಯೋ, ಯಾವಾಗ ನಮಸ್ಕಾರ ಹಾಕಬೇಕು ಅಂತ ಇದೆಯೋ ಆ ಸಮಯದಲ್ಲಿ ಮಾತ್ರ ನಮಗೆ ದೇವರ ನೆನಪಾಗೋದು. ನಾವ್ಯಾಕೆ ಇವರ ಸನ್ನಿಧಾನಕ್ಕೆ ಬರ್ತೀವಿ ಅಂದ್ರೆ ಅವರಿಗೆ ಟೈಮ್ ಟೇಬಲ್ ಇಲ್ಲ. ಅವರ ಟೈಮ್ ಟೇಬಲ್ ಪೂರ್ತಿಯಾಗಿ ಅವರಿಗೆ ದೇವರು ಮಾತ್ರ ನೆನಪಾಗ್ತಾ ಇರ್ತಾನೆ. ಹಾಗಾಗಿ ಅವರು ತದ್ಬುದ್ಧಯ ತದಾತ್ಮಾನಃ ತನ್ನಿಷ್ಠಾಃ ತತ್ಪರಾಯಣಾಃ. ಯಾವಾಗಲೂ ಭಗವತ್ಪರಾಯಣರಾಗಿರ್ತಾರೆ, ಭಗವನ್ನಿಷ್ಠ ಬುದ್ಧಿ ಇರುತ್ತೆ, ಅವರಿಗೆ ಬೇರೆ ಆಲೋಚನೆಗಳು ಬರೋದೇ ಇಲ್ಲ. ಹಾಗಾಗಿ ಅವ್ರ ದರ್ಶನಕ್ಕೆ ನಾವು ಬರ್ತೀವಿ. ಯಾಕೆ ನಾವು ಅವ್ರ ದರ್ಶನಕ್ಕೆ ಬರಬೇಕು ಅಂದ್ರೆ ನಮಗೆಲ್ಲ ಬೇರೆ ಬೇರೆ ಇದೆ.
ನಮಗೆ ಬೇರೆ ಬೇರೆ ದರ್ಶನ ಮಾಡಬೇಕು ಅಂತಿದೆ, ಬೇರೆ ಬೇರೆ ಸಂಪಾದನೆ ಮಾಡಬೇಕು ಅಂತಿದೆ. ಆದರೆ ಅವರಿಗೆ ಅದಿಲ್ಲ. ಆದ್ದರಿಂದ ವರ್ಷಕ್ಕೆ ಒಂದು ಸತಿ ಆದರೂ ಆ ರೀತಿಯಲ್ಲಿ ಬದುಕ್ತಾ ಇರೋವರ ದರ್ಶನವನ್ನು ಮಾಡಬೇಕು ಅಂತ ಆ ಮನೋಭಾವದಿಂದ ಬಂದ್ರೆ ಆರಾಧನೆಗಳಿಗೆ ಬಂದಿದ್ದಕ್ಕೆ ಸಾರ್ಥಕ ಸಿಗುತ್ತೆ. ನಾವು ನಮ್ಮ ಜೀವನದಲ್ಲಿ ಆ ರೀತಿಯಲ್ಲಿ ನಡ್ಕೊಳ್ಳುವಂತೆ ಪ್ರೇರಣೆ ಮಾಡಿ, ನೀವು ಹೇಗೆ ನಿರಂತರವಾಗಿ ಭಗವನ್ನಿಷ್ಠ ಬುದ್ಧಿಯನ್ನ ಇಟ್ಕೊಂಡು ಅದೇ ರೀತಿಯಲ್ಲಿ ನಿಮ್ಮ ಜೀವನವನ್ನು ಸಾರ್ಥಕಪಡಿಸ್ಕೊಂಡ್ರೋ ಆ ರೀತಿ ನಮ್ಮನ್ನ ಪ್ರೇರಣೆ ಮಾಡಿ ನಮಗೂ ಅನುಗ್ರಹ ಮಾಡಿ ಅಂತ ಕೇಳಲಿಕ್ಕೆ ನಾವು ಆರಾಧನೆಗೆ ಬಂದಾಗ, ಅಂತಹ ಆರಾಧನೆಯಲ್ಲಿ ಅನೇಕ ವಿದ್ವಾಂಸರು ಅಲ್ಪ ಸಮಯದಲ್ಲಿ ಏನು ಭಗವಂತನ ಬಗ್ಗೆ ತಿಳಿಸ್ತಾರೆ ಅದರ ಶ್ರವಣ ಮಾಡಿದಾಗ ಮಾತ್ರ ನಮ್ಮಲ್ಲಿ ಹುಟ್ಟುವಂತಹ ಸಾವಿರಾರು ಪ್ರಶ್ನೆಗಳಿಗೆ ಉತ್ತರ ಸಿಗತ್ತೆ ಹೊರತು, ಇಲ್ಲ ಅಂತಾದ್ರೆ, ಶ್ರವಣ ಇಲ್ಲ ಅಂತಾದ್ರೆ ನಾವು ಬೇರೆ ಏನೂ ಮಾಡಿ ಪ್ರಯೋಜನ ಇಲ್ಲ ಅಂತ ವಿಷ್ಣು ತೀರ್ಥರು ಬಹಳ ಗಟ್ಟಿಯಾಗಿ ಶ್ರವಣದ ಮಹತ್ವವನ್ನ ಭಾಗವತ ಸಾರೋದ್ಧಾರದಲ್ಲಿ ನಿರೂಪಣೆ ಮಾಡಿದ್ದಾರೆ. ಅವರ ಸನ್ನಿಧಾನದಲ್ಲಿ ಒಂದೆರಡು ಮಾತುಗಳನ್ನು ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪೂಜ್ಯ ಆಚಾರ್ಯರಿಗೆ ಅನಂತ ಅಭಿನಂದನೆಗಳನ್ನ, ಹಾಗೂ ಗುರುಗಳು ಒಳಗಡೆ ನಿಂತು ಎರಡು ಮಾತನ್ನಾಡಿಸಿದ್ದಕ್ಕೆ ಅವರಿಗೂ ಅನಂತ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಕೃಷ್ಣಾರ್ಪಣ ನಮಸ್ತೆ. ವಿಷ್ಣು ತೀರ್ಥರ ಭಾಗವತ ಸಾರೋದ್ಧಾರದ ಅಭಿಪ್ರಾಯವನ್ನು ಮಾರ್ಮಿಕವಾಗಿ ನಿರೂಪಣೆ ಮಾಡಿದ ಪಂಡಿತ ಗುರುಪವನಾಚಾರ್ಯರಿಗೆ ಅನೇಕ ಧನ್ಯವಾದಗಳನ್ನು ತಿಳಿಸ್ತಾ, ಈಗ ಮುಂದಿನ ಪ್ರವಚನಕಾರರು ಪಂಡಿತ ಗುರ್ಜಾಲಾಚಾರ್ಯರು ಬೆಂಗಳೂರಿನಿಂದ ಬಂದಿದ್ದಾರೆ. ಒಂದು 5 ನಿಮಿಷಗಳ ಕಾಲ ಅವರು ವಿಷ್ಣು ತೀರ್ಥರನ್ನು ಕುರಿತು ಮಾತನಾಡ್ತಾರೆ. ಮತ್ತೆ ಮುಂದಿನ ಪ್ರವಚನಕಾರರು ಮತ್ತೆ ಮುಂದಿನ ಪ್ರವಚನ ಮುಂದುವರಿಯುತ್ತದೆ. ಗುರ್ಜಾಲಾಚಾರ್ಯರು ಒಂದು 5 ನಿಮಿಷಗಳ ಕಾಲ ಮಾತಾಡ್ತಾರೆ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಜನ್ಮಾದ್ಯಸ್ತಯತೋನ್ವಯಾದಿತರತಶ್ಚಾರ್ಥೇಶ್ವಭಿಘ್ನೇಶ್ವರಾಟ್ ತೇನೇ ಬ್ರಹ್ಮಹೃದಾಯಾದಿ ಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ಸರ್ಗೋ ಮೃಷಾಂ धाम्नास्तेन सदा निरस्तकुहकं सत्यं परं धीमहि. नौमिन्याय सुधादिगद्वयमनीन्न श्रीपादरात्सन्मणिन्न व्यासार्यान् विविधागमाब्धिविहरान् श्रीवादिराजानपि वन्देऽहं सवरान् रघवोत्तमगुरोर्नुवैदग्धवारां निधिं श्रीसत्यव्रतराघवेन्द्रमुनिपान् सद्बोधसध्यानपान् अभ्रमं भङ्गरहितं अजडं विमलं सदा आनन्दतीर्थमधुरं भजे तापत्रयापहम्. चित्रैः पदैश्च गम्भीरैर्वाक्यैर्मानेन खण्डितैर्गुरुभावं व्यञ्जयन्ति भाग्यश्रीजयतीर्थवाक्. गुरुवादिध्वान्तरभवे वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे. आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ते सिद्ध्यन्ति च मनोरथाः. विद्यायां विभदाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे. सत्याभिज्ञकराब्धोतान् पञ्चाशत्वर्षपूजकान् सत्यप्रमोदतीर्थार्यान् नौमिन्याय स्वार्थान्. यश्च प्रचण्डतपसा श्रुतिगीतवृत्तः तुष्टो हरिश्चिरवशं वदतामवाप. श्रीमद्वसन्मतिपयोनिधिपूर्णचन्द्रः श्रीविष्णुतीर्थमुनिराट् मुदमातनोतो. हरि ओಂ ಹರಿ ಓಂ. ಈ ಒಂದು ಪರ್ವಕಾಲದಲ್ಲಿ ಇವತ್ತು ಶಿವರಾತ್ರಿ ದಿವಸದಲ್ಲಿ ನಮ್ಮ ವಿಷ್ಣುತೀರ್ಥ ಶ್ರೀಪಾದಂಗಳವರು ಯಶ್ಚ ಪ್ರಚಂಡ ತಪಸಾಹ. ನಾನು ಬಹಳ ಹೊತ್ತು ಉಪನ್ಯಾಸ ಮಾಡಿ ಪಂಡಿತರ ಸಮಯವನ್ನು ಕರೆಯುವುದಿಲ್ಲ. ಯಾಕಂದರೆ ಅನೇಕ ಪಂಡಿತರು ಅಲ್ಲಿ ಕೂತಿದ್ದಾರೆ, ಎಲ್ಲರೂ ನನ್ನ ಗುರುಗುಡಿಸಿ ನೋಡ್ತಾ ಇದ್ದಾರೆ. ಯಾಕೆಂದರೆ ನಮ್ಮ ವಿಷ್ಣುತೀರ್ಥರ ಸನ್ನಿಧಾನದಲ್ಲಿ ಅನೇಕ ಪಂಡಿತರ ಸಮಾಗಮ ಇದೆ.
ಅಲ್ಲಿ ಹೇಗೆ ಪರೀಕ್ಷಿತ ರಾಜರ ಒಂದು ಪ್ರಾಯೋಪಕಾಶದಲ್ಲಿ ಶುಕಮುನಿಗಳು ಹಂಗೆ ಬರ್ತಾರೋ ಹಂಗೆಲ್ಲ ಶುಕಮುನಿಗಳು ಬಂದ್ಬಿಟ್ಟಿದ್ದಾರೆ. ಇಂತಹ ಶುಕಮುನಿಗಳ ಸನ್ನಿಧಾನದಲ್ಲಿ ಬಾಲನಾದ ನಾನು ಗುರುಜಾಲ ಬಾಲ ಅಂತ, ಅವರೇ ಬಾಲನು ಅಂದರೆ ಬಾಲಿಶನ ಬಾಲ ನಾನು. ಇಂಥ ಮಹನೀಯರ ಒಂದು ಸನ್ನಿಧಾನದಲ್ಲಿ ನಮ್ಮ ಅಡವಿ ಮನೆತನದವರು ಪರ್ಯಾಯಸ್ಥರು ಈಗಿನವರು ಬಹಳ ಈ ಸುಮಾರು ಒಂದು 8-10 ವರ್ಷದಿಂದ ಬರ್ತಾ ಇದ್ದಾರೆ. 1 ವರ್ಷವೂ ತಪ್ಪಿಲ್ಲ ಅವರು ಸೇವಾಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಇದಕ್ಕೆ ಅವರ ಹಿರಿಯರು ಸ್ಮರಣೆ ಮಾಡೋದು ಅದು ಒಂದು ಕಾರ್ಯ, ಯಾಕೆಂದರೆ ಅದು ತಪ್ಪಾಗತ್ತೆ. ಅಡವಿ ಜಯತೀರ್ಥಾಚಾರ್ಯರು ನಮ್ಮ ಮಳಕಡಕ್ಕೆ ಬರ್ತಾ ಇದ್ದಾರೆ ಪ್ರತಿ ಜಯತೀರ್ಥರ ಆರಾಧನೆಗೆ. ಅಲ್ಲಿ ಸಂತಾನ ಗೋಪಾಲಕೃಷ್ಣ ದೇವರ ದೇವಸ್ಥಾನ ನಮ್ಮದು, ಪೂಜಾರು ನಾವು. ಅಲ್ಲಿ ಇಳ್ಕೊಳ್ತಾ ಇದ್ರು. ಆ ಅಭಿಮಾನದಿಂದ ಮಾದ್ನೂರಿಗೆ ಬನ್ನಿ ಅಂತ ಆಮಂತ್ರಣ ಕೊಡೋರು ಪಾಪ. ಅಂಥ ಮಹಾನುಭಾವರು ಕಣ್ಮರೆಯಾಗಿದ್ದಾರೆ. ಅವರನ್ನು ಪುಣ್ಯನ ಸ್ಮರಣೆ ಮಾಡ್ತಾ ಅಂಥವರ ಪುಣ್ಯ ಸ್ಮರಣೆ ಮಾಡಬೇಕು. ಕಲಿಯುಗದ ಋಷಿಗಳಿದ್ದಂಗೆ ಹಾಗೆಲ್ಲ ಹಿಂದಿನವರು ನಾವು ನೋಡಿಲ್ಲ ಅವ್ರ ಭಾವಚಿತ್ರ. ಆದರೆ ಅಡವಿ ಜಯತೀರ್ಥಾಚಾರ್ಯರು ನಾವು ನೋಡಿದ್ದೀವಿ. ಅವ್ರು ಎಷ್ಟು ಸೌಜನ್ಯತೆ ಅಂದರೆ ವಿದ್ಯೆ ಸಾಮರ್ಥ್ಯ ತುಂಬಿದ್ದು, ಸತ್ಯಪ್ರಬೋಧದಲ್ಲಿ ಅಧ್ಯಯನ ಅಷ್ಟಿದ್ರೂ ಕೂಡ ಎಲ್ಲೋ ಒಂದು ಕಡೆ ಇದ್ದಾಗ ಮೂಲೆಯಲ್ಲಿತ್ತು. ಈಗ ಸ್ವಲ್ಪ ವಿದ್ಯೆ ಬರುತ್ತೆ, ನಾವು ಬಹಳ ದೊಡ್ಡ ಆಡಂಬರ ತೋರಿಸಿದ್ವಿ. ಶಬ್ದಾಡಂಬರ ಹಿಕ್ಕಿಂಬ, ಬರೀ ಶಬ್ದಾಡಂಬರವೇ ಹೊರತಾಗಿ ವಾಕ್ಯಾರ್ಥದ ಆಡಂಬರ, ತತ್ವಗಳ ಆಡಂಬರ ಬೇಕು. ಈ ತತ್ವಗಳ ಆಡಂಬರ ಮಾಡಿ ತೋರಿಸಿದವರು ಯಾರು ಅಂದರೆ ವಿಷ್ಣುತೀರ್ಥ ಶ್ರೀಪಾದಂಗಳು. ಇವತ್ತಿನ ಕಥಾನಾಯಕರು ಎಂಥ ಉಪಕಾರ ಮಾಡಿದ್ದಾರೆ ಅಂದರೆ ಅದನ್ನು ನಾವು ಮರಲಿಕ್ಕೆ ಸಾಧ್ಯ ಇಲ್ಲ. ಮನೋಭಿಮಾನ ದೇವತೆಗಳು, ಮನೋವಿಶುದ್ಧಿ ಚರಿತಾನುವಾದ ಅಂತ ಹೇಳ್ತಾರೆ. ಮನ ಶುದ್ಧಿ ಆಗಬೇಕಾದ್ರೆ ಈ ವೇದವ್ಯಾಸ ದೇವರ ಒಂದು 5-10 ನಿಮಿಷ ಆದರೂ ಸೇವೆ ಮಾಡಿದರೆ ಮನಃಶುದ್ಧಿ ಆಗುತ್ತೆ. ಅದರ ಜೊತೆಗೆ ಅಡವಿ ಸ್ವಾಮಿಗಳು ಸರ್ವೋದ್ಧಾರಕಾರಕರು ವಿಷ್ಣುತೀರ್ಥರ ಸ್ಮರಣೆ ಮಾಡಿದರೆ ಮನಸ್ಸು ಶುದ್ಧಿ ಆಗತ್ತೆ, ಮನಸ್ಸು ಮಡಿಯಾಗತ್ತೆ. ಮನಸ್ಸು ಮಡಿಯಾಗುವ ಬಗ್ಗೆ ನಾವು ಬಹಳ ಗೊಂದಲದಲ್ಲಿದ್ದೇವೆ. ಏನೋ 100 ಕೊಡ ನೀರು ಹಾಕ್ಕೊಂಡ್ರೆ ಬಾವಿಯಲ್ಲಿ ಬಿದ್ದರೇನೆ ಮಡಿ ಅಂತ, ಹಾಗಲ್ಲ. ಮನೋವಿಶುದ್ಧಿ ಚರಿತಾನುವಾದ, ಜ್ಞಾನದ ಪರಿಪಾಕದಿಂದ ಈ ದೇಹವನ್ನು ತೊಳೆದರು. ಆ ಜ್ಞಾನದ ಪರಿಪಾಕ ಯಾವುದು ಅಂತಂದರೆ ಸರ್ವೋದ್ಧಾರ ಗ್ರಂಥ ಪಾರಾಯಣ ಮಾಡೋದು. ಏನು ಬಿಟ್ಟು ಬಿಡಬಾರ್ದು. ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ. 12 ಸ್ಕಂದ ಋಗ್ವೇದ ಭಟ್ಟಿದ್ದಾಗೆ ಅನೇಕ ವೇದಗಳ ಸಾರ, ಗಾಯತ್ರಿ ಮಂತ್ರದ ಭಾಷ್ಯ ಅರ್ಥ, ಅಷ್ಟು 12 ಸ್ಕಂದ ಭಾಗವತ ಇವತ್ತಿನ ಕಾಲಕ್ಕೆ ಸಮಯ ಇಲ್ಲ, ಯಾರಿಗೆ ಓದೋಕ್ಕೆ ಟೈಮೇ ಇಲ್ಲ. ಎಲ್ಲ ಮೊಬೈಲ್ ಫೀಡಿಂಗ್, ಪುರಾಣವೂ ಮೊಬೈಲ್ ಫೀಡಿಂಗ್ ಆಗಿದೆ. ಪುರುಸೊತ್ತಿಲ್ಲ ಅನ್ನೋಕ್ಕೆ ಪುರುಸೊತ್ತಿಲ್ಲ ಅಂಥ ಕಾಲ. ಇಂತಹ ಕಾಲದಲ್ಲಿ ನಮಗೆ ಉದ್ಧಾರ ಮಾಡಿಕೊಟ್ಟವ್ರು ಯಾರು ಅಂದರೆ ಜ್ಞಾನಮ್ಯದ ಪ್ರತಿನಿವರ್ತ ಗುಣರ್ಮಿ ಚಕ್ರ ಆತ್ಮಪ್ರಸಾದ ಉಭಯತ್ರ ಗುಣೋಕ್ತ ಸಂಘ ಕೈವಲ್ಯ ಸಮೃತ ಪಥದ ಭಕ್ತಿಯೋಗ ಕೋ ನಿವೃತ್ತಿ ಹರಿಕಥಾಸ್ತು ರತಿಂ ಕುರ್ಯಾತ್ ಅಂತಾರೆ ಸಾರೋದ್ಧಾರಕರು. ಯಾರು ಬಿಡ್ತಾರಪ್ಪ ನೋಡಿ. ಅಷ್ಟು ದೂರದಿಂದ ಈಗ ಬೆಂಗಳೂರಂತ ನಗರದಲ್ಲಿ ಮದ್ದು ಸಂಘದಲ್ಲಿ 10 ಜನ ಬರ್ತಾ ಇದ್ದಾರೆ ಪುರಾಣಕ್ಕೆ. ನೀವೆಲ್ಲ ಸಮ್ಮಿಲಿತರಾಗಿದ್ದಲ್ಲ, ಇಷ್ಟು ಜನ ಸಮ್ಮಿಲಿತರಾಗಬೇಕಾದ್ರೆ ಅವರ ಎಷ್ಟೇ ಪ್ರಚಂಡ ತಪಸ್ಸ ವಿಷ್ಣು ತೀರ್ಥರು ಕಲಿಸ್ಕೊಳ್ತಾರೆ. ನಾವು ಬರ್ಲಿಕ್ಕೆ ನಮ್ಮ ಸಾಮರ್ಥ್ಯ ಇಲ್ಲ. ಬಿಂಬ ಚಲಿಸಿದರೆ ಪ್ರತಿಬಿಂಬ ಚಲಿಸುವುದು. ನಾ ಬಂದೆ ಮದ್ನೂರಿಗೆ ಅಂತ ನಾವೇನು ಬರ್ತೀವಿ? ಅವ್ರು ಕಲಿಸ್ಕೊಳ್ಬೇಕು. ಅವರ ತಪಸ್ಸು ಸಿದ್ಧಿಯಾಗಿ ನಮ್ಮೆಲ್ಲ ಅನುಗ್ರಹ ಆದರೆ ಬರ್ತೇವೆ. ಸುಮ್ಮನೆ ಟಿಕೆಟ್ ತೊಗೊಂಡಿವಿ, ಜೋರು ಮಾಡಿಕೊಂಡು ಇನ್ಫ್ಲೂಯೆನ್ಸ್ ಹಾಕಿದ್ವಿ ಬಂದ್ವಿ ಅಂದರೆ ಅದಕ್ಕೆ ಒಪ್ಪೋದಿಲ್ಲ. ಇದಕ್ಕೆ ಅನುಗ್ರಹ ಬೇಕು. ಅದಕ್ಕೆ ಕೋ ನಿವೃತ್ತಿ ಹರಿಕಥಾಸ್ತು ರತಿಂ ಕುರ್ಯಾತ್. ಯಾರಪ್ಪ ಬಿಡ್ತಾರೆ? ವಿಷ್ಣು ತೀರ್ಥರ ಆರಾಧನೆ ಯಾರು ಬಿಡ್ತಾರೆ ನೋಡಿ, ಎಲ್ಲರೂ ಬಂದಿದ್ದಾರೆ. ಎಷ್ಟು ಕೆಲಸ ಇರುತ್ತೆ ಲೌಕಿಕ ಕೆಲಸ ಮನೆಯಲ್ಲಿ, ಅದೇ ಸಂಸಾರ ಬಿಡಿಸ್ಕೊಂಡ್ಬರೋದೇ ಕಷ್ಟ. ಸಂಸಾರಿ ಅಕ್ಷಯ ಸಾಗರೆ, ಅಪ್ಪಣಾಚಾರ್ಯ ಹೇಳ್ತಾರೆ, ಸಂಸಾರಿ ಅಕ್ಷಯ ಸಾಗರೆ. ಅದನ್ನು ಬಿಡಿಸ್ಕೊಂಡು ಬಂದು ಇಲ್ಲಿ ಕೂತು ಕೇಳಬೇಕು ಅಂದರೆ ಟೈಮ್ ಇರಲ್ಲ. ಅಂತಹದ್ದು ಕೋ ನಿವೃತ್ತಿ ಹೇಳ್ತಾರೆ. ರತಿಂ ಕುರ್ಯಾತ್, ಯಾರು ಬಿಡೋದಿಲ್ಲ ಅಂತ ಭಕ್ತವೃಂದಕ್ಕೆ ಹೇಳ ಬಯಸ್ತಕ್ಕಂಥ ಈ ಪವಿತ್ರ ಸ್ಥಳ ಅಂತಕ್ಕಂಥದ್ದು. ಈ ಸ್ಥಳವನ್ನು
ಬದರಿ ಕ್ಷೇತ್ರವನ್ನು ಮಾಡಿದವರು ನಮ್ಮ ಆರೋದ್ಧಾರಕಾರರು ವಿಷ್ಣು ತೀರ್ಥ. ಯಾವಲ್ಲಿ ಅಡಗಿರುವೆ ಬದರಿನಾಥ ನೀನ್ ಯಾವಲ್ಲಿ ಅಡಗಿರುವೆ, ಮಾದನೂರು ಅಡವಿ ಸ್ವಾಮಿಗಳ ಊರು, ಯಾವ ಊರಲ್ಲಿ ಅಡಗಿರವಿ ಅಂತ ಬದರಿನಾರಾಯಣ ದೇವರನ್ನ ಹುಡ್ಕೊಂಡ್ಬಂದಿದ್ರು. ಅಷ್ಟು ದೂರ ಹೋಗ್ಲಿಕ್ಕೆ ಕಷ್ಟ. ಇವತ್ತು ಬದರಿಗೆ ಹೋಗಿ ಬುಕ್ ಮಾಡಿ ಅಷ್ಟು ಖರ್ಚು ಮಾಡಿ ಈ ನಮ್ಮ ತಂದೆ ತಾಯಿದ್ರೆ ಇವ್ರಿಗೆಲ್ಲರಿಗೂ ಎಷ್ಟೋ ಜನರಿಗೆ ಬೀದಿ ಕಾಯಿಲೆ, ಮಂಡೆ ನೋವು, ಕಾಲು ನೋವು, ಬದರಿಗೆ ಹೋಗಾಗತ್ತೋ? ಬದರಿಗೆ ಹೋದ್ರೆ ವಾಪಸ್ ಬರ್ತೀವಿ ಅನ್ನೋದೇ ಇರಲ್ಲ, ಅಷ್ಟು ವಯಸ್ಸಾಗಿರುತ್ತೆ. 70-80 ವರ್ಷ ಆದ್ಮೇಲೆ ಬದರಿಗೆ ಹೋಗ್ಲಿಕ್ಕಾಗಲ್ಲ. ಬದರಿಗೆ ಯಾಕೆ ಹೋಗ್ತಿದ್ದೆ? ಈ ಬದರಿಗೆ ಬರ್ರಿ, ಈ ಬದರಿ ಮಹಾತ್ಮರಿಗೆ ಬರ್ರಿ, ವಿಷ್ಣು ತೀರ್ಥರ ಸಮೀಪ ಬರ್ರಿ, ಇದೇ ಬದರಿ. ಅಷ್ಟು ದೂರ ಯಾಕೆ ಹೋಗ್ತೀರಿ? ನಿಮ್ಗೆ ಅಷ್ಟೇ ನಾಲೆಜ್ ಇಲ್ವಾ? ಅಷ್ಟು ದೂರ ಈ ವೈಕುಂಠ ಎಷ್ಟೋ ದೂರ ಇರುತ್ತಲಿದೆ. ಇದೇ ವೈಕುಂಠ, ಇದೇ ಬದರಿನಾಥನ ಸ್ಥಳ. ಎಲ್ಲಕ್ಕೂ ನೀವು ಸಮೀಪರಾಗಿ ಬಂದಿದ್ದೀರಿ. ಆದ್ದರಿಂದ ಇಂತಹ ಒಂದು ಪಂಡಿತರ ಸನ್ನಿಧಾನದಲ್ಲಿ ನಮ್ಮ ಹಿರಿಯರ ಊರಿನಲ್ಲಿ ಟೀಕಾಕೃತ್ಪಾದರ ಸೇವೆಯನ್ನು ಮಾಡಿ ಅವತಾರ ತಾಳಿದವರು ವಿಷ್ಣು ತೀರ್ಥರು. ಇವರಿಗೆ ಸಂತಾನವಾಗಿರಲಿಲ್ಲ. ಇವರ ತಂದೆಯವರು ಮಳಖೇಡಕ್ಕೆ ಬಂದರು. ಮಳಖೇಡದಲ್ಲಿ ಜಯತೀರ್ಥರ ಸೇವೆ ಮಾಡಿದರು. ಜಯತೀರ್ಥರ ಸೇವೆ ಮಾಡಿದ ಮೇಲೆ ಜಯತೀರ್ಥರು ಸಂತಾನ ಗೋಪಾಲಕೃಷ್ಣ ದೇವರ ಅನುಗ್ರಹ ಮಾಡಿದರು. ಅನುಗ್ರಹ ಬಲದಿಂದ ಜಯತೀರ್ಥಾಚಾರ್ಯರು ಹುಟ್ಟಿದರು. ಅದೇ ಜಯತೀರ್ಥಾಚಾರ್ಯರು ಇಲ್ಲಿ ವಿಷ್ಣು ತೀರ್ಥರಾಗಿ ಕೂತಿದ್ದಾರೆ. ಎಂಥ ಜಯತೀರ್ಥರು ನೋಡಿ, ಎಷ್ಟು ಮಕ್ಕಳ ಭಾಗ್ಯ, ಎಂಥವ್ರು ಕೊಡ್ತಿದ್ದಾರೆ ಜಯತೀರ್ಥರು. ಜಯತೀರ್ಥರ ಉಪಕಾರ ವಹಿಸಿದವರು ಮರೆಯಾಗೇ ಇಲ್ಲ. ಏನಾಗಾಹಿ ಸಮಸ್ತ ಶಾಸ್ತ್ರ ಪ್ರಥಮ ರತ್ನಾಕರೋ ಲೀಲಯ ಏನಾ ಖಂಡೆ ಕುವಾದಿ ಸರ್ವಸುಮಠ ತುಮೋವಚಸ್ತಾಯ ಕೈಹೇ ಏನಾ ಸ್ಥಾಪಿತ ಮಧ್ವಶಾಸ್ತ್ರ ವಿಜಯ ಸಂಬೋಧರ ಮಂಡಲೆ. ಭೂಮಂಡಲದಲ್ಲಿ ಮಧ್ವಶಾಸ್ತ್ರವನ್ನು ಸ್ಥಾಪನೆ ಮಾಡತಕ್ಕಂಥ ಮಹಾನುಭಾವರು ಜಯತೀರ್ಥರ ಅನುಗ್ರಹದಿಂದ ಅಡವಿ ಸ್ವಾಮಿಗಳು ಅವತಾರ ತಾಳಿದರು. ಅಂತಹ ಜಯತೀರ್ಥರ ಪರಮಾನುಗ್ರಹದಿಂದ ಇದೇನು ಬದಲಿ ಸ್ಥಳವನ್ನು ಮಾಡಿದ್ದಾರೋ ಅವರ ಒಂದೇ ಒಂದು ಶ್ಲೋಕವನ್ನು ಯಾವುದೋ ಭಾಗವತ್ ಸಾರೋದ ಸಕನ್ಮಲ ಕೃಷ್ಣ ಪದಾರವಿಂದ ನಿವೇಶಿತಂ ದುರ್ಜನರಾಗೇರಿಯ ರತೇಯಮಂ ಪಾಶ್ಚ ಭೃತಶ್ಚ ತದ್ಭಟಾನ್ ಸ್ವಪ್ನೇಪಿ ಪಶ್ಯಂತಿ ತೀರ್ಣನಿಷ್ಠುತ ಅಂತ ಭಾಗವತ್ ಸಾರೋದ್ಧಾರವನ್ನು ತೆಗೆದುಕೊಂಡು ವಿಷ್ಣುತೀರ್ಥ ಶ್ರೀಪಾದಂಗಳವರು ಕೃಷ್ಣ ಸ್ಮರಣೆ ಮಾಡಿಕೊಟ್ಟಿದ್ದಾರೆ. ಕೃಷ್ಣ ಎಂದರೆ ಕಷ್ಟ ಒಂದಿಷ್ಟಿಲ್ಲ. ಅನೇಕ ಮಂತ್ರ ಪಾರಾಯಣ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ, ಆರೋಗ್ಯ ಇರೋದಿಲ್ಲ, ಪುಸ್ತಕ ಇರೋದಿಲ್ಲ, ಬಂದನ್ನು ಪುಸ್ತಕ ಹಾಕೊಂಡಿರ್ತೀವಿ. ಅದಕ್ಕೆ ಕೃಷ್ಣ ಎನ್ನಬಾರದು ಅಂತಾರೆ. ಸಕಲ್ಮನ ಕೃಷ್ಣ ಪದಾರವಿಂದಯೋ ನಿವೇಶಿತಂ ತದ್ಗುಣರಾಗೇರ್ಯ. ಇಂತಹ ಒಂದು ಕೃಷ್ಣನ ಪಾದಾರವಿಂದವನ್ನು ಸ್ಮರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಭಾಗವತಾರೋದ್ಧಾರಕರು. ಇದರ ಸಂಪೂರ್ಣ ವಿವರಣೆ ಮಾಡಲಿಕ್ಕೆ ಅವಕಾಶ ಇತ್ತು, ಆದರೆ ನಾನು ಬಹಳಷ್ಟು ಸಮಯ ತಗೊಳ್ಳೋದಿಲ್ಲ. ಇಂತಹ ಕೃಷ್ಣನ ದೇವಾಲಯವನ್ನು ಬೆಂಗಳೂರಲ್ಲಿ ಸ್ಥಾಪನೆ ಮಾಡಿದ್ದೀವಿ. ಮಳಖೇಡದ ಊರಲ್ಲಿ ಹೋಗೋದು ಕಷ್ಟ. ಅಲ್ಲಿ ವಾಹನ, ಆಟೋ ಹೋಗಲ್ಲ, ಬಸ್ ಹೋಗಲ್ಲ. ಅದಕ್ಕೆ ವಯೋವೃದ್ಧರು ಮತ್ತು ಕಾಯಿಲೆ ಇದ್ದವರು ಬೆಂಗಳೂರಿನ ಉತ್ತರಾದಿ ಮಠದ ಹಿಂದೆ ಸಂತಾನ ಗೋಪಾಲ ಕೃಷ್ಣ ದೇವರು ಅಂತ ನಮ್ಮ ಸತ್ಯಾತ್ಮ ತೀರ್ಥರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದು ಹತ್ತಿರ ಇದೆ. ನರಸಿಂಹದೇವರ ಗುಡಿ ಉತ್ತರಾದಿ ಮಠಕ್ಕೆ ಬಂದರೆ ಅದರ ಹಿಂಭಾಗದಲ್ಲಿ ಅಲ್ಲೊಂದು ಕೃಷ್ಣನ ಆಲಯ, ಅಲ್ಲಿ ಕೃಷ್ಣನ ದರ್ಶನ ಮಾಡಿ ನೀವು ಕೃಷ್ಣ ಪ್ರಸಾದವನ್ನು ಪಡಿಬಹುದು ಅಂತ ಹೇಳ್ತಾ ಈ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಅಡವಿ ಮಂತ್ರದ ಪರ್ಯಾಯಸ್ಥರಿಗೆ ಅನಂತ ನಮಸ್ಕಾರಗಳನ್ನು ಸ್ಮರಣೆ ಮಾಡ್ತಾ ನಾನು ನನ್ನ ವಾಕ್ಪಸ್ಮವನ್ನು ಭಾಳ ಕಡಿಮೆ ಹೇಳಿದ್ದೇನೆ. ಭಾಳಷ್ಟು ಹೇಳಲಿಕ್ಕೆ ಅವಕಾಶ ಇದೆ, ಆದರೆ ಸಾವಿರಾರು ಜನ ಪಂಡಿತರು ಕಾಯ್ತಾ ಇದ್ದಾರೆ. ಆದ್ದರಿಂದ ಅವರ ಸಮಯವನ್ನು ನಾನು ತಗೊಳ್ಳೋದಿಲ್ಲ. ಅದಕ್ಕೆ ಕೃಷ್ಣನಲ್ಲಿ ಒಂದೇ ರೀತಿ ಭಕ್ತಿ, ವಿಷ್ಣು ತೀರ್ಥರಲ್ಲಿ ಒಂದೇ ಭಕ್ತಿ, ವೇದವ್ಯಾಸ ದೇವರಲ್ಲಿ ಒಂದೇ ಭಕ್ತಿಯನ್ನು ಮಾಡಿ ಈ ಒಂದು ಸಂಸಾರ ಬಂಧನವನ್ನು ಬಿಡಿಸ್ಕೊಳ್ಳೋಣ. ಅದಕ್ಕೆ ಇದು ಏನು ವೇಷ, ವೇದವ್ಯಾಸ. ಆ ವೇದವ್ಯಾಸ ದೇವರ ಸ್ಮರಣೆ ಮಾಡಿದರೆ ಸಂಸಾರ ಬಂಧನ ಹೋಗುತ್ತೆ. ವಿಷ್ಣು ತೀರ್ಥರ ಸ್ಮರಣೆ ಮಾಡಿದರೆ ಸಂಸಾರ ಬಂಧನ ಹೋಗ್ತದೆ ಅಂತ ಹೇಳ್ತಾ ಈ ಒಂದು ಸಮಯಾವಕಾಶ ಮಾಡಿಕೊಟ್ಟೆ ಆಚಾರ್ಯರಿಗೆ ನಮಸ್ಕಾರಗಳನ್ನು ಹೇಳ್ತಾ ನನ್ನ ವಾಪಸ್ ಬರ್ತೇನೆ.
ವಿಷ್ಣು ತೀರ್ಥರ ವಿಶೇಷ